ನಾವು ಆಧುನಿಕ ವಿದ್ಯಮಾನಕ್ಕೆ ಹೊಂದಿಕೊಂಡಂತೆಲ್ಲ ಎಲ್ಲೋ ಒಂದು ಕಡೆ ಪರಿಸರ ಕಾಳಜಿ ಮರಿತಾ ಇದ್ದೇವೆ ಅನ್ಸುತ್ತೆ. ನಮ್ಮ ಅನುಕೂಲಕ್ಕಾಗಿ ಗಿಡಮರಗಳನ್ನು ಅನಿವಾರ್ಯವಾಗಿ ಕಡಿತಾ ಇದ್ದೇವೆ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಉಸಿರಾಡಲು ಗಾಳಿಯ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ಮರೆತಿದ್ದೇವೆ. ಆದ್ದರಿಂದ ಒಂದು ಕಡೆ ಮರ ಕಡಿದ್ರೆ ಮತ್ತೊಂದು ಕಡೆ ಅದನ್ನು ಉಳಿಸಿ ಬೆಳೆಸಬೇಕಾದ ಮಹತ್ತರ ಜವಾಬ್ದಾರಿಯು ನಮ್ಮ ಮೇಲಿದೆ. ಆ ಕಾರ್ಯವನ್ನ ಇದೀಗ ಮಾಲೂರು ತಾಲೂಕಿನ ಚೌಡದೇನಹಳ್ಳಿಯ ಪರಿಸರ ಪ್ರೇಮಿ ಪ್ರಕೃತಿ ಸಂತೋಷ್ ಮಾಡಿದ್ದು ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗಿಡಗಳನ್ನು ನೆಡುವ ಮಹತ್ತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಭಾನುವಾರದಂದು ಚೌಡದೇನಹಳ್ಳಿಯ ನುಡಿ ನಡಿಗಾರರ ಹೆಜ್ಜೆ ಗುರುತುಗಳ ಸವಿ ನೆನಪಿಗಾಗಿ 51 ಪಾರಂಪರಿಕ ದೇಸಿ ಗಿಡಗಳನ್ನು ನೆಡುವ ಮೂಲಕ ನಮ್ಮ ಹಳ್ಳಿಯಲ್ಲಿ ನಮ್ಮನ್ನಗಲಿದ ಹಿರಿಯರು ಅಥವಾ ಕಿರಿಯರು ನುಡಿದಂತೆ ನಡೆಯುವ ಮೂಲಕ ನಮ್ಮ ಹಳ್ಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ಟು ಮರೆಯಾಗಿದ್ದಾರೆ. ಹಾಗಾಗಿ ಅವರೆಲ್ಲರ ಸವಿ ನೆನಪಿಗಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗೋಣೂರು ಮುಖ್ಯ ರಸ್ತೆಯ ಎಕ್ಕೆಲದಲ್ಲಿ ಗಿಡಗಳ ಬೇರು ಭೂಮಿಗೆ ಬೀಳೋದು ಎಂಬ ವೇದವಾಕ್ಯದೊಂದಿಗೆ ಮತ್ತು ಈ ಕಾರ್ಯ ನನಗಾಗಿ ಅಲ್ಲ, ನಮಗಾಗಿ ಅಲ್ಲ, ಮುಂದಿನ ಪೀಳಿಗೆಗಾಗಿ ಬನ್ನಿ ಸೇರೋಣ ಅಂದು ಪ್ರಕೃತಿಗಾಗಿ ಮಿಡಿಯೋಣ ಮುಂದು ಎನ್ನುವ ಸಂದೇಶದೊಂದಿಗೆ ಗಿಡ ನೆಟ್ಟು ಪರಿಸರ ಪ್ರೇಮ ಮೆರೆಯಲಾಯಿತು. ಈ ಸಂದರ್ಭದಲ್ಲಿ ಪ್ರಕೃತಿ ಸಂತೋಷ್, ಫ್ರೆಂಡ್ಸ್ ಸಂತೋಷ್, ಶಿಕ್ಷಕರಾದ ಗೌರಪ್ಪ, ಲಕ್ಕೂರು ವೆಂಕಟೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮುರಳಿ ಕೃಷ್ಣ, ಮಹದೇವ, ಕಾಂತರಾಜು, ಎ.ಕೆ. ವೆಂಕಟೇಶ್, ಅಂಬೇಡ್ಕರ್ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಇನ್ನು ಇದೇ ವೇಳೆ ಲಕ್ಕೂರು ವೆಂಕಟೇಶ್ ಮಾತನಾಡಿ, ನಮ್ಮ ಚೌಡದೇನಹಳ್ಳಿಯಲ್ಲಿ ಅದೆಷ್ಟೋ ಹಿರಿಯರು ಬದುಕಿ ಬಾಳಿದ್ದಾರೆ. ಅವರ ನೆನಪಿಗಾಗಿ 51 ಅರಳಿ ಮರದ ಸಸಿಗಳನ್ನು ನೆಟ್ಟಿದ್ದೇವೆ. ಅರಳಿ ಮರದ ಕೆಳಗೆ ಸಾವಿರಾರು ವರ್ಷಗಳ ಹಿಂದೆ ಭಗವಾನ್ ಬುದ್ಧನಿಗೆ ಜ್ಞಾನೋದಯವಾಯಿತು ಅಂತ ಹೇಳಿದ್ರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುರಳಿ ಕೃಷ್ಣ ಮಾತನಾಡಿ, ನಾವು ಪರಿಸರವನ್ನು ಉಳಿಸಿ ಬೆಳೆಸಬೇಕಿದೆ. ಆಗಲೇ ಮನುಷ್ಯ ಜನ್ಮ ಉಳಿಯೋದು. ಈಗಾಗಲೇ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿದೆ ಅಂತ ಹೇಳಿದ್ರು. ಇನ್ನು ನಂತರ ಪ್ರಕೃತಿ ಸಂತೋಷ್ ಅವರ ಸ್ನೇಹಿತರು ಮಾತನಾಡಿ, ನನ್ನ ಆತ್ಮೀಯ ಗೆಳೆಯ ಪ್ರಕೃತಿ ಸಂತೋಷ್ ಅವರು ಪರಿಸರ ಪ್ರೇಮಿಯಾಗಿದ್ದು ಕೇವಲ ಚೌಡದೇನಹಳ್ಳಿ ಮಾತ್ರವಲ್ಲದೆ ರಾಜ್ಯದ ಎಲ್ಲ ಕಡೆ ಗಿಡಗಳನ್ನು ನೆಟ್ಟು ಪ್ರಕೃತಿ ಪ್ರೇಮ ಮೆರೆದಿದ್ದಾರೆ ಅಂತ ಹೇಳಿದ್ರು. ಇನ್ನು ಕಾಂತರಾಜು ಅವರು ಮಾತನಾಡಿ, ನಮ್ಮ ಪ್ರಕೃತಿ ಸಂತೋಷ್ ಅವರು ಎಲ್ಲ ಹಳ್ಳಿಗಳಲ್ಲೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರು ಎಲ್ಲೇ ಆ ಕಾರ್ಯ ಮಾಡಿದ್ರು ನನ್ನ ಹಾಗೂ ಗ್ರಾಮಸ್ಥರ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಸ್ ಸಂತೋಷ್ ಅವರು ಮಾತನಾಡಿ, ನನ್ನ ತಮ್ಮ ಪ್ರಕೃತಿ ಸಂತೋಷ್ಗೆ ಪ್ರಕೃತಿಯ ಬಗ್ಗೆ ಬಹಳ ಕಾಳಜಿ ಇದೆ. ಅದರಿಂದ ಇಂದು ಚೌಡದೇನಹಳ್ಳಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ. ಯಾವುದೇ ಸಭೆ ಸಮಾರಂಭವಾದರೂ ಅಲ್ಲಿ ಸಸಿಗಳನ್ನು ವಿತರಿಸ್ತಾನೆ. ಈ ರೀತಿಯ ಆಲೋಚನೆ ಎಲ್ಲರಿಗೂ ಬರೋದಿಲ್ಲ ಅಂತ ಹೇಳಿದರು. ಇನ್ನು ಎಟ್ಟಕೋಡೆ ವೆಂಕಟೇಶ್ ಅವರು ಮಾತನಾಡಿ, ನಮ್ಮ ಚೌಡದೇನಹಳ್ಳಿಯಲ್ಲಿ ಅಂಬೇಡ್ಕರ್ ಯುವಕರ ಸಂಘದಿಂದ ಒಂದೊಳ್ಳೆ ಕಾರ್ಯ ನಡೀತಾ ಇದೆ. ಒಂದು ಗಿಡ ಮರವಾಗಿ ಬೆಳೆದು 100 ಜನರಿಗೆ ಆಮ್ಲಜನಕ ನೀಡುತ್ತೆ. ಆದ್ದರಿಂದ ಇಂದು ಸಾಲು ಗಿಡಗಳನ್ನು ನೆಡುವ ಮೂಲಕ ಸಾಲು ಮರದ ತಿಮ್ಮಕ್ಕನ ಆದರ್ಶವನ್ನು ಪಾಲಿಸಲಾಗಿದೆ ಅಂತ ಹೇಳಿದರು. ಎಲ್ಲರಿಗೂ ಜೈ ಭೀಮ್. ಏನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ನುಡಿ ನಡೆಗಾರರ ಒಂದು ನೆನಪಿನಲ್ಲಿ, ಅವರ ಹೆಜ್ಜೆ ಗುರುತಿನಲ್ಲಿ ಏನು ದಿವಂಗತ ಅಕ್ಕಯ್ಯಮ್ಮ ಮತ್ತು ಮುನಿಶಾಮಪ್ಪನವರ ಒಂದು ಅಗಲಿದ ಒಂದು ನೆನಪಿನಲ್ಲಿ ಅನೇಕ ಜನರು ಈ ಒಂದು ಚೌಡದೇನಹಳ್ಳಿ ಗ್ರಾಮದಲ್ಲಿ ಈ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಅವರ ಒಂದು ನೆನಪಿನಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಯುವಕ ಸಮುದಾಯ ಕಾಂತರಾಜು ಮತ್ತು ಸಂತೋಷ್ ಮತ್ತು ಮುರಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇವರ ನೇತೃತ್ವದಲ್ಲಿ ಇವತ್ತು 51 ಗಿಡವನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಾಕೆ ಇವತ್ತು ನಾವು ಈ ಒಂದು ಅರಳಿ ಮರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಇದರ ಒಂದು ಸಂಕೇತ ಏನಪ್ಪ ಅಂದರೆ 2500 ವರ್ಷಗಳ ಹಿಂದೆ ಏನು ತಥಾಗತ ಭಗವಾನರ ಬುದ್ಧರಿಗೆ ಹುಣ್ಣಿಮೆ ದಿನ ಈ ಜ್ಞಾನೋದಯವಾಗಿರ್ತಕ್ಕಂಥ ಒಂದು ಮರ ಇದು. ಇಂತಹ ಮರಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಏನು ಸಮುದಾಯ ಭವನ, ಅಂಬೇಡ್ಕರ್ ಸಮುದಾಯ ಭವನ ಪಕ್ಕದಲ್ಲಿ ಒಂದು ಗಿಡ, ಮತ್ತು ಈ ಗೋಣೂರು ರಸ್ತೆಯಲ್ಲಿ ಚೌಡದೇನಹಳ್ಳಿಯಿಂದ ಗೋಣೂರು ರಸ್ತೆಗೆ ಹೋಗುವ ಒಂದು ದಾರಿಯಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದು ಹೇಳ್ದಲ್ಲ, ಈ ಒಂದು ಗಿಡ ಭಗವಾನ್ ಬುದ್ಧರಿಗೆ ಒಂದು ಜ್ಞಾನೋದಯವಾಗಿರ್ತಕ್ಕಂಥ ಒಂದು ಗಿಡ ಇದು. ಈ ಗಿಡಕ್ಕೆ ಕೆಳಗೇನೆ ಹುಣ್ಣಿಮೆ ದಿನ ವಿಶೇಷವಾಗಿ ಹುಣ್ಣಿಮೆ ಯಾಕೆ ನಮಗೆ ಈ ದಲಿತ ಸಮುದಾಯಕ್ಕೆ ಪೂರ್ವಿಕರು ಏನು ಮಾಡೋಗಿದ್ದಾರೆ, ಪ್ರತಿ ಹುಣ್ಣಿಮೆನೇ ನಮ್ಮದು, ಅದು ಬೇರೆ
ಸವರ್ಣೀಯರು ಮತ್ತು ಅದೇನು ಹೇಳ್ತಾರಲ್ಲ ಮನುವಾದಿಗಳು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಹುಣ್ಣಿಮೆ ಭಗವಾನ್ ಬುದ್ಧರು ಹುಣ್ಣಿಮೆಯಲ್ಲಿ ಹುಟ್ಟಿದ್ರು, ಹುಣ್ಣಿಮೆಯಲ್ಲಿ ಜ್ಞಾನೋದಯ ಪಡ್ಕೊಂಡ್ರು, ಹುಣ್ಣಿಮೆಯಲ್ಲೇ ಪ್ರಕೃತಿ ಲೀನವಾದರು ಅವರು. ಹಾಗಾಗಿ ಈ ಒಂದು ವಿಶೇಷ ಐತೆ ಈ ಒಂದು ಅರಳಿ ಗಿಡಕ್ಕೆ. ಈ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ. ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ, ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಒಂದು ಗಿಡ ಇದೇ ರೀತಿ ಪ್ರತಿ ಹಳ್ಳಿನಲ್ಲಿ ಏನು ನಮ್ಮ ಯುವಕ ಸಮೂಹ ಇವತ್ತು ಹಮ್ಮಿಕೊಂಡಿದ್ದಾರೆ, ಪ್ರತಿ ಗ್ರಾಮದಲ್ಲಿ ಇಂಥ ಕೆಲಸ ಮಾಡಿದ್ರೆ ಇವತ್ತಲ್ಲ ನಾಳೆ ಫಲ ಕೊಟ್ಟೇ ಕೊಡ್ತದೆ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪು ಬರ್ತದೆ. ದೇವನೂರು ಮಹಾದೇವರು ಚಿಂತಕರು ಒಂದು ಮಾತು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡ್ತದೆ ಅಂತ ನಮ್ಮ ಚಿಂತಕರು ಹೇಳ್ತಾರೆ, ಸಾಹಿತಿಗಳು. ಅದರಂತೆ ಏನಿವತ್ತು ಈ ಒಂದು ಗ್ರಾಮದಲ್ಲಿ ಮಾಡೋ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡಿದ್ರೆ ನಮಗೆ ಒಳ್ಳೆಯ ಗಾಳಿ ಬರ್ತದೆ, ಒಳ್ಳೆಯ ವಾತಾವರಣ ಬರ್ತದೆ. ತಾವು ನೋಡ್ತಾ ಇದ್ದೀರಿ, ಕಾಯಿಲೆಗಳು ಬಂದು ರೋಗ ರುಜಿನಗಳು ಬಂದು ಇವತ್ತು ಸಾಯ್ತಾ ಇದ್ದಾರೆ ಜನ, ಪ್ರಕೃತಿ ಹಾಳಾಗ್ತಾ ಇದೆ ಇವತ್ತು. ಆದ್ದರಿಂದ ಈ ಒಂದು ಕಾರ್ಯಕ್ರಮ ತುಂಬ ಶ್ಲಾಘನೀಯ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ಇವಾಗೇನು ನಮ್ಮ ಚೌಡನಹಳ್ಳಿ ಗ್ರಾಮದಲ್ಲಿ ನಡೆ ಮತ್ತು ನುಡಿಗಾರರು ಅಂದರೆ ನಮ್ಮ ಇಂದಿನ ಸಮುದಾಯಗಳು ಅನೇಕ ಉಡುಗೊರೆಗಳನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಗ್ರಾಮಗಳಲ್ಲಿ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಯುವಕರ ಸಂಘದ ವತಿಯಿಂದ ಮತ್ತು ಅತಿ ಹೆಚ್ಚಿನ ಒಲವನ್ನು ಪ್ರಕೃತಿ ಸಂತೋಷ್ ಮತ್ತು ಭಾಗ್ಯ ಅವರ ಹೆಂಡತಿಯವರು ಅವ್ರ ಕಡೆಯಿಂದ ಈ ಗಿಡಗಳು ಮತ್ತು ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ ಮತ್ತು ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಹುಡುಗರು ಅಂಬೇಡ್ಕರ್ ಯುವಕ ಸಂಘದ ಕಡೆಯಿಂದ ಅವರಿಗೆ ಸಹಕಾರವನ್ನು ನೀಡುತ್ತಾ ಗೋಣೂರು ಮತ್ತು ಚೌಡನಹಳ್ಳಿ ಗ್ರಾಮದ ರಸ್ತೆ ಪಕ್ಕದಲ್ಲಿ ಗಿಡಗಳನ್ನು ನೆಡುವ ಮುಖಾಂತರ ಮತ್ತು ಅತಿ ಹೆಚ್ಚು ಇಂಥ ಕಾರ್ಯಗಳನ್ನು ಮಾಡಲಿ ಸಂತೋಷ್ ಅವರು ನಮ್ಮ ಸಪೋರ್ಟ್ ಸದಾ ಅವ್ರಿಗಿರುತ್ತೆ. ಮತ್ತು ಇದೇ ರೀತಿ ಕೆರೆಯಲ್ಲೂ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ನಾವು. ಇದೇ ರೀತಿ ಕೆರೆಯಲ್ಲೂ ಹಾಕೋದ್ರೂ ತುಂಬ ಒಳ್ಳೆಯದು. ಮತ್ತು ಪರಿಸರವನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸಿದಾಗ ಮಾತ್ರ ಮನುಷ್ಯ ಜನ್ಮಕ್ಕೆ ಇದಿರುತ್ತೆ ಅನ್ನೋದಕ್ಕೆ ಇವಾಗಿನ ಸ್ಥಿತಿ ನೋಡ್ತಾ ಇರ್ಬೋದು. ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ವಾಯು ಮಾಲಿನ್ಯದಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಅಲ್ಲಿ ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಊರುಗಳ ಕಡೆ ಬರ್ತಾಯಿದ್ದಾರೆ ಹುಡ್ಕೊಂಡು ಜನಗಳನ್ನು. ಈ ಕಾರಣಕ್ಕೆ ನನಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಏನು ನನ್ನ ಆತ್ಮೀಯ ಸ್ನೇಹಿತ ಪ್ರಕೃತಿ ಸಂತೋಷ್, ಪ್ರಕೃತಿಯಲ್ಲೇ ಖ್ಯಾತಿ ಪಡೆದಿರುವಂಥ ನನ್ನ ಸ್ನೇಹಿತ ಸಂತೋಷ್ ಅವರು ಸುಮಾರು ವರ್ಷಗಳಿಂದ ಈ ಒಂದು ಪ್ರಕೃತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನನಗೆ ಒಂದು ಹೆಮ್ಮೆ ಇದೆ, ಅವ್ರ ಜೊತೆ ಸಾಕಷ್ಟು ಒಂದು ಸುಮಾರು 15 ವರ್ಷಗಳಿಂದ ನಾವಿಬ್ಬರು ಸ್ನೇಹಿತರು. ಸೊ ಒಂದು ವಿಶಿಷ್ಟವಾದಂಥ ಚಿಂತಕರು. ಸೊ ಪರಿಸರ, ಪ್ರಕೃತಿ ಇದನ್ನು ಬೆಳೆಸಬೇಕಂತ ಸಾಕಷ್ಟು ಅವರು ಒಂದು ಮನಸ್ಸು ಹೇಳ್ತಾ ಇರುತ್ತೆ ಯಾವಾಗಲೂ. ಸೊ ಇಲ್ಲೇ ಅಲ್ಲ, ಈಗ ಚೌಡೇನಹಳ್ಳಿಯಲ್ಲಿ ಇಟ್ಟಿದ್ದಾರೆ. ಸೊ ನಾನು ಸಾಕಷ್ಟು ಕಡೆ ನೋಡ್ತಾ ಇರ್ತೀನಿ, ಬೆಳ್ಳಂಡೂರು ಕೆರೆ ಇರ್ಬೋದು, ಇಡೀ ಕರ್ನಾಟಕದಾದ್ಯಂತ ಎಲ್ಲಿ ಪ್ರಕೃತಿ ಅಂತ ವಿಚಾರ ಬಂದಾಗ ಅವರು ಹೋಗ್ತಾರೆ. ಸೊ ಅಲ್ಲಿ ಅವರು ಆ ಒಂದು ಜವಾಬ್ದಾರಿ ವಹಿಸ್ಕೊಂಡು ಆ ಒಂದು ಪ್ರಕೃತಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ನಾವೆಲ್ಲ ನಿಲ್ಲಬೇಕಾಗುತ್ತೆ. ಇಂದಿನ ಯುವ ಪೀಳಿಗೆ ಅವ್ರ ಜೊತೆ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅವರು ಸಾಲುಮರದ ತಿಮ್ಮಕ್ಕ ಅವರ ಸಾಲಿಗೆ ಸೇರಲಿ, ಅವರೊಂದು ಆ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ರಿಗೂ ಜೈ ಭೀಮ್. ಇವತ್ತು ಪ್ರಕೃತಿ ಪ್ರೇಮಿ ಪ್ರಕೃತಿ ಸಂತೋಷಣ್ಣವರು ಏನು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೋ ಈ ಒಂದು ಕಾರ್ಯಕ್ಕೆ ಸಂಪೂರ್ಣವಾದ ಬೆಂಬಲ ಗ್ರಾಮಸ್ಥರಿಂದ ಸಂಪೂರ್ಣವಾಗಿರ್ತದೆ. ಎಲ್ಲೇ ಆಗಲಿ, ಯಾವುದೇ ಗ್ರಾಮದಲ್ಲಾಗಿರಲಿ, ನನ್ನ ಕಡೆಯಿಂದ ವಾಲಂಟ್ರಿ ಆಗಬೇಕಾದ್ರೂ ಯಾವುದೇ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತೀನಿ. ಮತ್ತು ಊರಿನ ಗ್ರಾಮಸ್ಥರು ಕೂಡ ಅದೇ ಥರನೇ ಬೆಂಬಲವನ್ನು ಸೂಚಿಸ್ತಾರೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ನುಡಿನಾಡಿಗಾರರ ಹೆಜ್ಜೆ ಗುರುತುಗಳ ಸವಿನಂತಾಗಿ ಚೌಡೇನಹಳ್ಳಿಯಿಂದ ಗೋಣೂರು ಮೇನ್ ರೋಡ್ವರೆಗೂ 51 ಗಿಡಗಳನ್ನು ನೆಟ್ಟಿದ್ದೀವಿ. ಸೊ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೇ ಎಲ್ಲ ಕಡೆ ಗಿಡಗಳನ್ನು ನೆಟ್ಟು ಮರವಾಗಿ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್. ನನ್ನ ಸ್ವಗ್ರಾಮ ಚೌಡೇನಹಳ್ಳಿ ಗ್ರಾಮದಲ್ಲಿ ನನ್ನ ತಮ್ಮನಾದ ಪ್ರಕೃತಿ ಸಂತೋಷ್ ಅಂತ ಒಂದು ನಾಮಕರಣ. ಪ್ರಕೃತಿ ಬಗ್ಗೆ ಚಿಕ್ಕಂದಿನಿಂದಲೂ ನಾನು ತೀರಾ ಸವಿಸ್ತಾರವಾಗಿ ಗಮನಿಸಿದ್ದೀನಿ ನಮ್ಮ ತಮ್ಮನಾದ ಸಂತೋಷ್ ಅವರನ್ನು. ಪ್ರಕೃತಿ ಮೇಲೆ ಅಪಾರ ಕಾಳಜಿ ಇದೆ. ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ, ಶುಭ ಸಂದರ್ಭ, ಯಾವುದೇ ಒಂದು ವಿಚಾರದಲ್ಲೂ ಅವರು ಸಸಿಗಳನ್ನು ಜ್ಞಾಪಕಾರ್ಥಕವಾಗಿ ಕೊಡುವಂಥ ಒಂದು ಆಲೋಚನೆಯನ್ನು ನನ್ನ ತಮ್ಮ ಅದನ್ನು ಪ್ರಾರಂಭಿಸಿಕೊಂಡು ಬರ್ತಾ ಇದ್ದಾನೆ. ಇವತ್ತು ನನ್ನ ಸ್ವಗ್ರಾಮದಲ್ಲಿ ಚೌಡೇನಹಳ್ಳಿ ಮತ್ತು ಗೋಣೂರು ಒಂದು ದಾರಿ ಉದ್ದಕ್ಕೂ ಒಂದು ಸಸಿ ನೀಡುವ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ. ಈ ಆಲೋಚನೆಗಳು ಬಹಳ ಅತ್ಯುನ್ನತವಾದ ಇದು ಎಲ್ಲರಿಗೂ ಬರೋದಿಲ್ಲ. ಈ ಯೋಚನೆಗಳು
ಇದು ಸಾಮ್ರಾಟ್ ಅಶೋಕನ ಕಾಲದಿಂದಲೂ ಇದು ಜಾರಿಯಲ್ಲಿದೆ. ಇವತ್ತು ದಾರಿ ಅಕ್ಕಪಕ್ಕ ಸಸಿಗಳನ್ನು ಅವರು ಅಂದಿನ ಕಾಲದಲ್ಲೇ ನಡ್ಕೊಂಡು ಬರ್ತಾಯಿದ್ರು. ಅದನ್ನು ಇವತ್ತು ನಾವು ಬೌದ್ಧಿಸ್ಟರು ಅದನ್ನು ಆಲೋಚನೆ ಮಾಡಿಕೊಂಡು ಈ ಯೋಚನೆಗಳನ್ನು ಮಾಡಿದ್ರೆ ಮಾತ್ರ ಒಂದು ಅಸ್ತಿತ್ವ. ಈ ಪರಿಸರ ಪ್ರೇಮಿಗಳು, ಪರಿಸರ ಉಳಿವಿಕೆ ಅದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನನ್ನ ತಮ್ಮನಾದ ಸಂತೋಷ್ ಈ ಆಲೋಚನೆ. ಜೈ ಭೀಮ್ ಆತ್ಮೀಯ ಬಂಧುಗಳೇ, ಏನು ಇವತ್ತು ನಮ್ಮ ಚೌಡದನಹಳ್ಳಿ ಗ್ರಾಮದ ಅಂಬೇಡ್ಕರ್ ಯುವಕರ ಸಂಘ ವತಿಯಿಂದ ಇಲ್ಲಿ ಯುವಕರು ಸೇರಿ ಒಳ್ಳೆಯ ಒಂದು ವಾತಾವರಣವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಒಂದು ಮರವನ್ನು ನೆಟ್ಟರೆ 100 ಜನ ಆಮ್ಲಜನಕವನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತೈತೆ ಒಂದು ಮರ. ಇಂಥ ಏನು ನಮ್ಮ ಸಾಲು ಮರದ ತಿಮ್ಮಕ್ಕ ರೀತಿಯಲ್ಲಿ ಮಾದರಿಯಲ್ಲಿ ಇಲ್ಲಿನ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಸಾಲು ಮರವನ್ನು ನೆಡ್ತಾ ಇದ್ದೀರಿ. ನಿಮಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಿಮಗೆ ಒಳ್ಳೆಯ